ಇದು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ. ಡಾಕ್ಟರ್ ಜೋಸೆಫ್ ಮರ್ಫಿ ಇವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಅನುವಾದ ಮಾಡಿರೋರು ಡಾಕ್ಟರ್ ಶಿವಾನಂದ ಬೇಕಲ್. ಅನುವಾದಕರು ಡಾಕ್ಟರ್ ಶಿವಾನಂದ ಬೇಕಲ್. ಮೊದಲಿಗೆ ಈ ಪುಸ್ತಕ ನಿಮ್ಮ ಜೀವನದಲ್ಲಿ ಹೇಗೆ ಪವಾಡವನ್ನು ಮಾಡಲು ಸಾಧ್ಯ? ನಾನು ಜಗತ್ತಿನಾದ್ಯಂತ ಎಲ್ಲ ರೀತಿಯ ಜನರ ಜೀವನದಲ್ಲಿ ಪವಾಡಗಳು ಘಟಿಸುವುದನ್ನು ನೋಡಿದ್ದೇನೆ. ಪವಾಡ ನಿಮ್ಮಲ್ಲಿ ಕೂಡ ಆಗಲು ಸಾಧ್ಯ. ಆದರೆ ನೀವು ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸಿನ ಮಾಯಾಜಾಲದ ಶಕ್ತಿಯನ್ನು ಉಪಯೋಗಿಸಲು ಶುರು ಮಾಡಬೇಕು ಅಷ್ಟೇ. ನೀವು ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿಯಿಂದ ಸ್ವತಃ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಲು ಹೇಗೆ ಸಾಧ್ಯವೆಂದು ಕಲಿಸುವ ಸಲುವಾಗಿ ಈ ಪುಸ್ತಕವನ್ನು ಬರೆಯಲಾಗಿದೆ. ಮನುಷ್ಯ ತನ್ನ ಸುಪ್ತಪ್ರಜ್ಞಾ ಮನಸ್ಸಿನಲ್ಲಿ ಹೇಗೆ ಯೋಚಿಸುತ್ತಾನೆ ಹಾಗೆಯೇ ಆಗಿಬಿಡುತ್ತಾನೆ. ನೀವು ಈ ಪ್ರಶ್ನೆಗಳ ಉತ್ತರ ತಿಳಿದಿದ್ದೀರಾ? ಒಬ್ಬ ವ್ಯಕ್ತಿ ದುಃಖಿಯೂ ಇನ್ನೊಬ್ಬ ಸುಖಿಯೂ ಹೇಗೆ ಆಗುತ್ತಾನೆ? ಒಬ್ಬ ವ್ಯಕ್ತಿ ಸುಖಿ ಮತ್ತು ಸಮೃದ್ಧ ಯಾಕಿರುತ್ತಾನೆ? ಅದೇ ವೇಳೆ ಇನ್ನೊಬ್ಬ ಬಡವ ಮತ್ತು ದುಃಖಿ ಯಾಕಿರುತ್ತಾನೆ? ಒಬ್ಬ ಭಯಭೀತ ಮತ್ತು ಒತ್ತಡದಿಂದಿರುತ್ತಾನೆ, ಆದರೆ ಇನ್ನೊಬ್ಬ ನಂಬಿಕೆಯುಳ್ಳ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿದವನು ಯಾಕಾಗುತ್ತಾನೆ? ಒಬ್ಬನ ಬಳಿ ಸುಂದರ ಭವ್ಯ ಬಂಗಲೆ ಯಾಕಿರುತ್ತದೆ? ಅದೇ ವೇಳೆ ಇನ್ನೊಬ್ಬ ಗುಡಿಸಲಿನಲ್ಲಿ ಜೀವಿಸುತ್ತಾನೆ ಯಾಕೆ? ಒಬ್ಬ ಬಹಳ ಸಫಲನಾಗಿರುತ್ತಾನೆ, ಆದರೆ ಇನ್ನೊಬ್ಬ ವಿಫಲನಾಗಬೇಕು ಯಾಕೆ? ಒಬ್ಬ ವಕ್ತಾರ ಲೋಕಪ್ರಿಯನಿದ್ದರೆ ಇನ್ನೊಬ್ಬ ಸಾಮಾನ್ಯನಾಗಿರುವುದು ಯಾಕೆ? ಒಬ್ಬ ತನ್ನ ಕೆಲಸದಲ್ಲಿ ಅಥವಾ ವೃತ್ತಿಯಲ್ಲಿ ಜೀನಿಯಸ್ ಇದ್ದಾಗ ಇನ್ನೋರ್ವ ತನ್ನ ಬದುಕಿನುದ್ದಕ್ಕೂ ದುಡಿಮೆ ಮಾಡಿದರೂ ಕೊಂಚವೂ ಗಳಿಸುವುದಿಲ್ಲವೇಕೆ? ಒಬ್ಬ ವ್ಯಕ್ತಿ ಅಸಾಧ್ಯ ರೋಗದಿಂದ ಗುಣಮುಖನಾಗುತ್ತಾನೆ, ಇನ್ನೊಬ್ಬ ಯಾಕಾಗುವುದಿಲ್ಲ? ಇಷ್ಟೊಂದು ಒಳ್ಳೆಯ ದಯಾಳು ಮತ್ತು ಧಾರ್ಮಿಕ ವ್ಯಕ್ತಿಗಳು ಬಹಳಷ್ಟು ಮಾನಸಿಕ ಮತ್ತು ಶಾರೀರಿಕ ಯಾತನೆಗೆ ಯಾಕೆ ಗುರಿಯಾಗುತ್ತಾರೆ? ಅನೇಕ ಅನೈತಿಕ ಮತ್ತು ಅಧರ್ಮಿ ಜನರು ಸಫಲರು, ಸಮೃದ್ಧರು, ಸ್ವಸ್ಥರು ಯಾಕಿರುತ್ತಾರೆ? ಒಬ್ಬನ ವೈವಾಹಿಕ ಜೀವನ ಸುಖಮಯವೂ ಇನ್ನೊಬ್ಬನದ್ದು ದುಃಖದಿಂದ ಕೂಡಿದ ಕುಂಠಿತವಾಗಿರಲು ಕಾರಣವೇನು? ಈ ಪ್ರಶ್ನೆಗಳಿಗೆ ನಿಮ್ಮ ಪ್ರಜ್ಞಾ ಮತ್ತು ಸುಪ್ತಪ್ರಜ್ಞಾ ಮನಸ್ಸಿನ ಕಾರ್ಯಶೈಲಿಯಿಂದ ನಿಮಗೆ ಏನಾದರೂ ಉತ್ತರ ದೊರೆಯಬಹುದೇ? ನಿಶ್ಚಯವಾಗಿಯೂ ಸಾಧ್ಯ. ಪ್ರತಿಯೊಬ್ಬ ವ್ಯಕ್ತಿಯೂ ಪ್ರಾರ್ಥನೆ ಸಲ್ಲಿಸುತ್ತಾನೆ. ಪರಿಣಾಮಕಾರಿ ಪ್ರಾರ್ಥನೆಯನ್ನು ಹೇಗೆ ಸಲ್ಲಿಸಲಾಗುತ್ತದೆ ಎಂದು ನಿಮಗೆ ಗೊತ್ತಿದೆಯೇ? ಎಷ್ಟು ದೀರ್ಘಕಾಲದಿಂದ ನೀವು ಪ್ರಾರ್ಥಿಸುವುದನ್ನು ಬಿಟ್ಟುಬಿಟ್ಟಿದ್ದೀರಿ? ಹೆಚ್ಚಾಗಿ ಅವಘಡ ಅಥವಾ ಕಷ್ಟಗಳು, ರೋಗ ಅಥವಾ ಸಾವಿನ ಸಮೀಪಕ್ಕೆ ಬಂದಾಗ ಆಪತ್ಕಾಲೀನ ಸ್ಥಿತಿಗಳಲ್ಲಿ ಪ್ರಾರ್ಥನೆ ನಮ್ಮ ಮುಖದಿಂದ ಹೊರಡುತ್ತದೆ. ದೈನಂದಿನ ವಾರ್ತೆಯ ಮೇಲೆ ಒಮ್ಮೆ ಕಣ್ಣಾಡಿಸಿ. ದೇಶವಾಸಿಗಳು ಯಾವುದೋ ಅಸಾಧ್ಯ ಕಾಯಿಲೆಯಿಂದ ನರಳುವ ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ದೇಶಗಳ ನಡುವಿನ ಶಾಂತಿಗಾಗಿ ಅನುಗ್ರಹಗಳನ್ನು ಬೇಡುತ್ತಿದ್ದಾರೆ. ಯಾವುದೋ ಗಣಿಯ ನೆರೆಯಲ್ಲಿ ಸಿಕ್ಕಿಬಿದ್ದಿರುವ ಕಾರ್ಮಿಕರಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಖಂಡಿತವಾಗಿಯೂ ಕಷ್ಟದಲ್ಲಿ ಪ್ರಾರ್ಥನೆ ಉಪಯೋಗಕ್ಕೆ ಬರುತ್ತದೆ. ಆದರೆ ಪ್ರಾರ್ಥನೆಯನ್ನು ನಮ್ಮ ಜೀವಿತದ ಅಖಂಡ ಮತ್ತು ಸೃಜನಾತ್ಮಕ ಭಾಗವಾಗಿ ಮಾಡಿಕೊಂಡರೆ ಯಾವುದೇ ಕಷ್ಟದ ನಿರೀಕ್ಷೆ ಬೇಕಾಗಿಲ್ಲ. ಪ್ರಾರ್ಥನೆಯ ನಾಟಕೀಯ ಚಮತ್ಕಾರಗಳು ಪತ್ರಿಕೆಗಳ ಶೀರ್ಷಿಕೆಗಳಲ್ಲಿ ಮುದ್ರಣ ಕಾಣುತ್ತಲೇ ಇರುತ್ತವೆ. ಪ್ರಾರ್ಥನೆಯಲ್ಲೂ ಅನೇಕ ವಿಧ. ಮಕ್ಕಳ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳು, ಪ್ರತಿದಿನ ಊಟದ ಸಮಯ, ಭಗವಂತನ ಸ್ಮರಣೆ, ಹೀಗೆ. ನಾನು ಬಹು ಸಮಯದಿಂದ ಪ್ರಾರ್ಥನೆಯ ವಿಭಿನ್ನ ವಿಧಿಗಳ ಅಧ್ಯಯನ ಮಾಡುತ್ತಾ ಬಂದಿದ್ದೇನೆ. ನಾನು ಖುದ್ದು ನನ್ನ ಜೀವನದಲ್ಲಿ ಇದರ ಅನುಭವ ಪಡೆದಿದ್ದೇನೆ. ಪ್ರಾರ್ಥನೆಯ ಲಾಭ ಗಳಿಸಿದವರೊಡನೆ ನಾನು ಮಾತನಾಡಿದ್ದೇನೆ. ಒಟ್ಟಿನಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಪ್ರಾರ್ಥನೆಯನ್ನು ಹೇಗೆ ಕಲಿಸಿಕೊಡುವುದು? ಕಷ್ಟದಲ್ಲಿ ಸಿಲುಕಿರುವ ಮಂದಿಗೆ
ತಾರ್ಕಿಕವಾಗಿ ಹೇಳಿಕೊಡುವುದು ಕಷ್ಟವೇ? ಅದಕ್ಕೆ ಅತಿ ಸರಳ ವಿಧಾನ ಬೇಕು. ಹಾಗಿದ್ದರೆ ಅವರಿಗೆ ಸುಲಭ ಸಾಧ್ಯ. ನಿಮ್ಮೊಳಗಿನ ನಿಧಿ ಭಂಡಾರ ನಿಮ್ಮ ಕೈಗೆಟಕುವಂತೆಯೇ ಅನಂತ ಸೌಭಾಗ್ಯವಿದೆ. ಅದನ್ನು ಪಡೆಯುವುದಕ್ಕೆ ನೀವು ಇಷ್ಟೇ ಮಾಡಿದರೆ ಸಾಕು. ನಿಮ್ಮ ಮನಸ್ಸಿನ ಕಣ್ಣುಗಳನ್ನು ತೆರೆಯಿರಿ ಮತ್ತು ನಿಮ್ಮೊಳಗಿರುವ ಅನಂತವಾದ ನಿಧಿಯನ್ನು ಕಾಣಿರಿ. ವೈಭವಯುತವಾಗಿ, ಸಂತಸದಿಂದ ಮತ್ತು ಸಮೃದ್ಧವಾಗಿ ನಿಮ್ಮ ಬದುಕನ್ನು ಸಾಗಿಸುವುದಕ್ಕೆ ನಿಮ್ಮೊಳಗಿರುವ ನಿಧಿ ಭಂಡಾರದಿಂದ ನಿಮಗೆ ಬೇಕಾಗಿರುವುದನ್ನೆಲ್ಲ ಸೆಳೆದುಕೊಳ್ಳಲು ಸಾಧ್ಯ. ಬಹುತೇಕ ಜನರಿಗೆ ತಮ್ಮೊಳಗಿರುವ ಅನಂತ ಜ್ಞಾನ ಮತ್ತು ಅಪರಿಮಿತ ಪ್ರೇಮದ ಬಗೆಗೆ ಅರಿವಿರುವುದಿಲ್ಲ. ಹಾಗಾಗಿ ತಮ್ಮ ಸ್ವಂತ ಬಲವನ್ನು ಮುಚ್ಚಿಕೊಂಡಿರುವ ಸ್ಥಿತಿಯಲ್ಲಿರುತ್ತಾರೆ. ನಿಮಗೇನು ಬೇಕೋ ಅವೆಲ್ಲವನ್ನೂ ಹೊರಕ್ಕೆ ಎಳೆಯಲು ಸಾಧ್ಯ. ತನ್ನ ಭಾರದ 12 ಪಟ್ಟು ಭಾರವಿರುವ ವಸ್ತುವನ್ನು ಒಂದು ಅಯಸ್ಕಾಂತೀಕರಿಸಿದ ಕಬ್ಬಿಣದ ತುಂಡು ಎತ್ತಬಲ್ಲದು. ಆದರೆ ಅದರ ಅಯಸ್ಕಾಂತೀಯ ಶಕ್ತಿಯನ್ನು ತೆಗೆದರೆ ಅದೊಂದು ಗರಿಯನ್ನು ಕೂಡ ಎತ್ತಲು ಅಸಮರ್ಥವಾಗುತ್ತದೆ. ಅದೇ ರೀತಿಯಲ್ಲಿ 2 ಬಗೆಯ ಜನರಿರುತ್ತಾರೆ. ಅಯಸ್ಕಾಂತೀಯ ಜನರು ಪೂರ್ತಿ ವಿಶ್ವಾಸ ಮತ್ತು ನಂಬಿಕೆಯಿಂದ ತುಂಬಿರುತ್ತಾರೆ. ತಾವು ಹುಟ್ಟಿರುವುದೇ ಯಶಸ್ಸಿಗಾಗಿ ಮತ್ತು ಗೆಲ್ಲುವುದಕ್ಕಾಗಿ ಎಂಬುದು ಅವರಿಗೆ ಗೊತ್ತು. ಮಿಕ್ಕುಳಿದವರು ಮಿಕ್ಕ ಬಹಳಷ್ಟು ಮಂದಿಯಲ್ಲಿ ಅಯಸ್ಕಾಂತೀಕರಣ ಇರುವುದಿಲ್ಲ. ಅವರಲ್ಲಿ ಭಯ ಮತ್ತು ಸಂಶಯ ತುಂಬಿರುತ್ತದೆ. ಯಾವುದಾದರೂ ಅವಕಾಶ ಬಂದಾಗ ಅವರು ಹೇಳುವುದಿಷ್ಟೇ, ನಾನು ಸೋತರೇನಂತೆ, ನಾನು ನನ್ನ ಹಣವನ್ನು ಕಳೆದುಕೊಳ್ಳುತ್ತೇನೆ ಅಷ್ಟೇ, ಜನ ನನ್ನನ್ನು ಹಾಸ್ಯ ಮಾಡಬಹುದು. ಇಂತಹ ಮಂದಿ ಬದುಕಿನಲ್ಲಿ ಬಹಳಷ್ಟು ಮುಂದೆ ಸಾಗಲಾರರು. ಮುಂದಕ್ಕೆ ಸಾಗುವಾಗ ಅವರ ಭಯ ಅವರೆಲ್ಲಿದ್ದಾರೋ ಅಲ್ಲಿಯೇ ಹಿಡಿದಿಟ್ಟುಕೊಳ್ಳುತ್ತದೆ. ತಲೆತಲಾಂತರದಿಂದ ಬಂದ ಮಹಾರಹಸ್ಯವನ್ನು ನೀವು ಕಂಡುಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಾಗ ನೀವೊಬ್ಬ ಅಯಸ್ಕಾಂತೀಯ ಮನುಷ್ಯರಾಗಿರುತ್ತೀರಿ. ಅನಾದಿಯಿಂದ ಬಂದ ಮಹಾರಹಸ್ಯ ಯಾವುದೆಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಏನೆಂದು ಹೇಳುವಿರಿ? ಪರಮಾಣು ಶಕ್ತಿಯೇ? ಗ್ರಹಾಂತರ ಯಾತ್ರೆಯೇ? ಕಪ್ಪು ರಂಧ್ರವೇ? ಅಲ್ಲ, ಇವು ಯಾವುದೂ ಅಲ್ಲ. ಹಾಗಾದರೆ ಈ ಮಹಾರಹಸ್ಯ ಯಾವುದು? ಅದನ್ನು ಎಲ್ಲಿ ಕಾಣಬಹುದು? ಅದನ್ನು ತಿಳಿಯುವ ಬಗೆ ಹೇಗೆ ಮತ್ತು ಹೇಗೆ ಅದು ಕಾರ್ಯರೂಪಕ್ಕೆ ತರಲು ಸಾಧ್ಯ? ಇದಕ್ಕೆ ಉತ್ತರ ಅಸಾಧಾರಣವಾಗಿ ಸರಳವಾಗಿದೆ. ಈ ರಹಸ್ಯ ಅದ್ಭುತವಾಗಿದ್ದು ನಿಮ್ಮ ಪವಾಡ ಸದೃಶ ಶಕ್ತಿಯಿರುವ ನಿಮ್ಮೊಳಗೇ ಇರುವ ಸುಪ್ತಪ್ರಜ್ಞ ಮನಸ್ಸಿನಲ್ಲಿರುತ್ತದೆ. ಇದನ್ನು ಕೆಲವೇ ಮಂದಿ ಕಂಡಿರುತ್ತಾರೆ. ಯಾಕಂದರೆ ಬಹುತೇಕ ಜನರು ಇದರ ಅನ್ವೇಷಣೆಯಲ್ಲೇ ಇರುವುದಿಲ್ಲ. ನಿಮ್ಮ ಸುಪ್ತಪ್ರಜ್ಞ ಮನಸ್ಸಿನಲ್ಲಿ ಹುದುಗಿರುವ ಶಕ್ತಿಯನ್ನೊಮ್ಮೆ ನೀವು ಸಂಪರ್ಕಿಸಿ ಹೊರಗೆಳೆಯಲು ಶಕ್ತರಾದರೆ ನೀವು ನಿಮ್ಮ ಬದುಕಿನಲ್ಲಿ ಅಪಾರ ಬಲವನ್ನು, ಹೆಚ್ಚಿನ ಸಂಪತ್ತನ್ನು, ಒಳ್ಳೆಯ ಆರೋಗ್ಯವನ್ನು, ಬಹಳಷ್ಟು ಸಂತೋಷ ಮತ್ತು ಹರ್ಷವನ್ನು ತಂದುಕೊಳ್ಳಲು ಸಾಧ್ಯವಿದೆ. ಈ ಶಕ್ತಿಯನ್ನು ನೀವು ಸಂಪಾದಿಸುವ ಅವಶ್ಯಕತೆ ಇರುವುದಿಲ್ಲ. ನೀವು ಈಗಾಗಲೇ ಅದನ್ನು ಹೊಂದಿದ್ದೀರಿ. ಆದರೆ ಅದನ್ನು ಹೇಗೆ ಉಪಯೋಗಿಸುವುದು ಎಂಬುದನ್ನು ಮಾತ್ರ ನೀವು ಕಲಿಯಬೇಕಾಗಿದೆ. ನೀವು ನಿಮ್ಮ ಬದುಕಿನ ಎಲ್ಲ ನಿಟ್ಟಿನಲ್ಲೂ ಹೇಗೆ ಅದನ್ನು ಬಳಸಬಹುದು ಎಂಬುದನ್ನು ತಿಳಿಯಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಮುಂದುವರೆಸೋಣ. ಧನ್ಯವಾದಗಳು. ಈ ಚಿಕನ್ ರೆಸಿಪಿ ಚಿಕನ್ ಗ್ರೇವಿ ಇದನ್ನು ಎಲ್ಲ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಮಾಡಿರೋ ಅಂಥದ್ದು. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.